ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಸಿಎಂ ಅವರು ತಮಗೆ ಬೇಕಾದಂತ ತನಿಖಾ ಸಂಸ್ಥೆ ಇಟ್ಟುಕೊಂಡು ಬೇಕಾದಂತೆ ಮಾಡಬಹುದು ಅಂದುಕೊಂಡಿದ್ದಾರೆ. ತಾವೇ ಬಹಳ ಪ್ರಾಮಾಣಿಕರು, ಯಾವುದೇ ಅಕ್ರಮ ಮಾಡೇ ಇಲ್ಲ ಅಂತ ಹೇಳಿಕೊಳ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಟೀಕಿಸಿದರು. ಮೂಡಾ ವಿಚಾರದ ತನಿಖೆ ನಡೆಸುವ ಅಧಿಕಾರ ಇಡಿಗೆ ಇಲ್ಲ ಎನ್ನುವ ಸಿಎಂ ಹೇಳಿಕೆಗೆ ವಿಜೇಂದ್ರ ತಿರುಗೇಟು. ಇಡಿ ಮೂಲಕ ಇವರ ಅಕ್ರಮಗಳೆಲ್ಲ ಬಹಿರಂಗವಾಗುತ್ತಿರುವ ಹಿನ್ನೆಲೆ ಇಡಿ ಮೇಲೆ ಸಿಎಂಗೆ ಕೋಪ ಶುರುವಾಗಿದೆ. ಇಡಿ ಹೇಳುವ ಮುನ್ನವೇ ಇವರು ವೈಟ್ನರ್ ಬಳಸಿ ಸತ್ಯ ಮರೆಮಾಚಲು ಯತ್ನಿಸಿದ್ದು ಮಾಧ್ಯಮಗಳಲ್ಲಿ ಬಿತ್ತರವಾಗಿದೆ. ಸಿಎಂ ಪ್ರಾಮಾಣಿಕವಾದವರಲ್ಲ ಅನ್ನೋದು ಜನಜಾಹೀರವಾಗಿದೆ. ನ್ಯಾಯಾಧೀಶರು ಯಾವುದೇ ಪ್ರಭಾವಕ್ಕೆ ಒಳಗಾದವರಲ್ಲ. ಏನು ಸತ್ಯ ಇದೆಯೋ ಅದರಂತೆ ತೀರ್ಪು ಕೊಡ್ತಾರೆ ಎಂದರು. ಭಾರತೀಯ ಜನತಾ ಪಾರ್ಟಿ ಮೂಡಾ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನು ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ. ಬಿಜೆಪಿ ಜೆಡಿಎಸ್ ನನ್ನನ್ನು ತೇಜೋವಧ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ನನ್ನನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರ ಇದು ಅನ್ನೋದನ್ನ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು. ತಾವೇನೂ ತಪ್ಪಿಸಗಿಲ್ಲ, 14 ನಿವೇಶನಗಳನ್ನು ಯಾಕೆ ನಾನು ಹಿಂದಿರುಗಿಸ್ಬೇಕು, ಮುಖ್ಯಮಂತ್ರಿ ಧರ್ಮಪತ್ನಿ ಅಂತ ಹೇಳಿದ್ರೆ ಅವ್ರಿಗೆ ಸಿಗಬಾರ್ದಾಗದ್ರೆ ನ್ಯಾಯಬದ್ಧವಾಗಲ್ಲ. ಮುಖ್ಯಮಂತ್ರಿಗಳು ಇದು ಅಕ್ರಮವಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನಿವೇಶನ ನಿಮ್ಮ ಧರ್ಮಪತ್ನಿಗೆ. 62 ಕೋಟಿ ನಮಗೆ ಪರಿಹಾರ ಕೊಡ್ಲಿ, ನಿವೇಶನಗಳನ್ನ ಹಿಂದಿರುಗಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಯಾವುದೇ ಪರಿಹಾರ ಇಲ್ಲದೆ ಇವತ್ತು ಹಿಂದಿರುಗಿಸಿದ್ದಾರೆ. ಹಾಗಾಗಿ ಇವತ್ತು ಫೋರ್ಜರಿ ಆಗಿದೆ, ತಿರ್ತಕ್ಕಂಥ ಕೆಲಸ ಆಗಿದೆ, ಅನೇಕ ವಿಚಾರಗಳಿದೆ. ಈಗ ಇಡಿ ತನಿಖೆ ಮುಂದೆ ಇವೆಲ್ಲವೂ ಪ್ರಕರಣ ಬೆಳಕಿಗೆ ಬರ್ತಾ ಇದೆ.